ನಮಸ್ಕಾರ. ನಾವಿವತ್ತು ಕೇವಲ ಸಂಖ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಒಂದು ಕ್ಷೇತ್ರದ ಜನರ ಬದುಕು, ಅವರ ಕನಸುಗಳು, ಅವರ ನಿರಾಸೆಗಳು ಮತ್ತು ಅವರ ಒಂದು ತೀರ್ಪು ಹೇಗೆ ಒಂದು ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಲ್ಲದು ಅನ್ನೋದರ ಬಗ್ಗೆ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಈ ಇಡೀ ಚರ್ಚೆಯ ಮೂಲದಲ್ಲಿರೋದು ಒಂದೇ ಒಂದು ಸರಳ ಆದರೆ ಅತ್ಯಂತ ಪ್ರಬಲವಾದ ಪ್ರಶ್ನೆ. ಪ್ರಶ್ನೆ ತುಂಬಾ ಸ್ಪಷ್ಟವಾಗಿದೆ ಅಲ್ವಾ? ಕೇವಲ 5 ವರ್ಷಗಳ ಅಂತರದಲ್ಲಿ ಒಂದು ಪಕ್ಷ ತನ್ನ ಬೆಂಬಲಿಗರಲ್ಲಿ 4ರಲ್ಲಿ ಒಬ್ಬರನ್ನು ಕಳ್ಕೊಳ್ತದೆ ಅಂದ್ರೆ ಯಾಕೆ ಈ ಬದಲಾವಣೆ? ಇದಕ್ಕೆ ಉತ್ತರ ರಾಜಕೀಯ ನಾಯಕರ ಭಾಷಣಗಳಲ್ಲಾಗಲಿ ಆರೋಪ ಪ್ರತ್ಯಾರೋಪಗಳಲ್ಲಾಗಲಿ ಸಿಗಲ್ಲ. ಉತ್ತರ ಅಡಗಿರೋದು ಆ ಕ್ಷೇತ್ರದ ಮಣ್ಣಿನಲ್ಲಿ, ಅಲ್ಲಿನ ನೀರಿನ ಸಮಸ್ಯೆಯಲ್ಲಿ ಮತ್ತು ಆ ಚುನಾವಣೆಯ ಅಂಕಿ ಅಂಶಗಳಲ್ಲಿ. ಯಾವುದೇ ರಾಜಕೀಯ ವಿಶ್ಲೇಷಣೆ ಶುರುವಾಗಬೇಕಾದ್ದು ಆ ನೆಲದಿಂದ, ಆ ಜನರಿಂದ. ಹಾಗಾಗಿ ಮೊದಲು ನಾವು ಹಗರಿಬೊಮ್ಮನಹಳ್ಳಿಯ ಕಥೆಯನ್ನ, ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋಣ. ಕರ್ನಾಟಕದ ನಕ್ಷೆಯಲ್ಲಿ ಈ ಸ್ಥಳವನ್ನು ನೋಡಿ. ವಿಜಯನಗರ ಜಿಲ್ಲೆಯಲ್ಲಿದೆ ಈ ಹಗರಿಬೊಮ್ಮನಹಳ್ಳಿ. ವಿಧಾನಸಭಾ ಕ್ಷೇತ್ರ ಸಂಖ್ಯೆ 89. ಇದು ನಕ್ಷೆಯಲ್ಲಿ ಕೇವಲ ಒಂದು ಕ್ಷೇತ್ರವಲ್ಲ, ಲಕ್ಷಾಂತರ ಜನರ ಬದುಕಿನ ಕೇಂದ್ರ. ಈ ಸಂಖ್ಯೆಯನ್ನೊಮ್ಮೆ ಗಮನಿಸಿ. 100ಕ್ಕೆ 100%. ಅಂದರೆ ಈ ಕ್ಷೇತ್ರದ ಸಂಪೂರ್ಣ ಜನಸಂಖ್ಯೆ ವಾಸವಿರುವುದು ಹಳ್ಳಿಗಳಲ್ಲಿ. ನಗರ ಜೀವನದ ಯಾವ ಪ್ರಭಾವವೂ ಇಲ್ಲಿಲ್ಲ. ಇದರರ್ಥ ಏನು? ಇಲ್ಲಿನ ರಾಜಕೀಯ, ಇಲ್ಲಿನ ಅಭಿವೃದ್ಧಿ ಎಲ್ಲವೂ ಗ್ರಾಮ ಭಾರತದ ಅಗತ್ಯಗಳನ್ನೇ ಅವಲಂಬಿಸಿದೆ. ಇನ್ನು ಇಲ್ಲಿನ ಆರ್ಥಿಕತೆಯನ್ನು ನೋಡಿದರೆ ಅದರ ಹೃದಯವೇ ಕೃಷಿ. ಸುಮಾರು 2/3 ಅಂದರೆ 63% ಜನ ತಮ್ಮ ಹೊಟ್ಟೆಪಾಡಿಗಾಗಿ ನೇರವಾಗಿ ಭೂಮಿಯನ್ನೇ ನಂಬಿದ್ದಾರೆ. ಅಂದರೆ ಒಂದು ಒಳ್ಳೆಯ ಮಳೆ ಅವರ ಬದುಕನ್ನ ಹಸನಾಗಿಸಬಹುದು, ಒಂದು ಬೆಳೆ ಹಾನಿ ಅವರನ್ನ ಸಾಲದ ಶೂಲಕ್ಕೆ ತಳ್ಳಬಹುದು. ಇಷ್ಟೆಲ್ಲ ಕೃಷಿಯನ್ನೇ ಅವಲಂಬಿಸಿದ್ರೂ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಈ ಕ್ಷೇತ್ರ ತುಂಬಾ ಹಿಂದೆ ಉಳಿದಿದೆ. ಅಂದ್ರೆ ಏನು? ಇಲ್ಲಿನ ಜನ ದಶಕಗಳಿಂದ ಮೂಲಭೂತ ಸಮಸ್ಯೆಗಳಲ್ಲೇ ಬಳಲ್ತಿದ್ದಾರೆ ಅಂತ. ಊರಿಂದ ಊರಿಗೆ ಹೋಗಕ್ಕೆ ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋಕೆ ನೀರಿಲ್ಲ, ಕೃಷಿಗೆ ಕೇಳಿಕೆ ಬೇಡ. ಇನ್ನು ಯುವಕರಿಗೆ ಕೃಷಿ ಬಿಟ್ಟು ಬೇರೆ ಉದ್ಯೋಗವೇ ಇಲ್ಲ. ಇದೇ ನೋವು, ಇದೇ ಆಕ್ರೋಶ ಮುಂದೆ ಒಂದು ದೊಡ್ಡ ರಾಜಕೀಯ ಬಿರುಗಾಳಿಗೆ ಕಾರಣವಾಗುತ್ತೆ. ಸರಿ, ಈಗ ನಾವು ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೇವೆ. 2023ರಲ್ಲಿ ಇಲ್ಲಿ ನಡೆದದ್ದು ಒಂದು ಸಾಮಾನ್ಯ ಬದಲಾವಣೆ ಅಲ್ಲ, ಅದೊಂದು ರಾಜಕೀಯ ಭೂಕಂಪ. ಮೊದಲು 2018ರ ಚಿತ್ರಣವನ್ನ ನೋಡೋಣ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿಯಿತ್ತು. ಕಾಂಗ್ರೆಸ್ 44.5% ಮತ ಪಡೆದು ಗೆದ್ರೆ, ಬಿಜೆಪಿ ಕೂಡ 40.4% ಮತ ಪಡೆದು ಪ್ರಬಲ ಪೈಪೋಟಿ ನೀಡಿತ್ತು. ಅಂತರ ಕೇವಲ 4%. ಒಂದು ರೀತಿ ಸಮಬಲದ ಹೋರಾಟ. 5 ವರ್ಷಗಳ ನಂತರ 2023ರ ಫಲಿತಾಂಶ ನೋಡಿ. ಇಡೀ ಚಿತ್ರಣವೇ ತಲೆ ಕೆಳಗಾಗಿದೆ. ಅಖಾಡದಲ್ಲೇ ಇಲ್ಲದ ಜೆಡಿಎಸ್ ಪಕ್ಷ ದಿಢೀರಂತ 44.4% ಮತಗಳನ್ನ ಪಡೆದು ಜಯಭೇರಿ ಬಾರಿಸಿದೆ. ಕಾಂಗ್ರೆಸ್ ಮತಗಳು ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಬಿಜೆಪಿ ಸಂಪೂರ್ಣವಾಗಿ ಕುಸಿದೋಗಿದೆ, ಕೇವಲ 14.3% ಮತಗಳಿಗೆ. ಈ 2 ಸಂಖ್ಯೆಗಳು ಇಡೀ ಕಥೆಯ ಸಾರಾಂಶವನ್ನ ಹೇಳ್ಬಿಡ್ತವೆ. ಬಿಜೆಪಿ ತನ್ನ ಮತ ಬ್ಯಾಂಕ್ನಿಂದ -26.1% ಕಳೆದುಕೊಂಡಿದೆ. ಅದೇ ಸಮಯದಲ್ಲಿ ಜೆಡಿಎಸ್ +41.6% ಗಳಿಸಿಕೊಂಡಿದೆ. ಹಾಗಾದ್ರೆ ಮೂಲಭೂತ ಪ್ರಶ್ನೆ, ಬಿಜೆಪಿಯನ್ನ ಕೈಬಿಟ್ಟ ಈ ಅಷ್ಟೂ ಮತದಾರರು ಎಲ್ಲಿಗೆ ಹೋದರು? ಈ ದೊಡ್ಡ ಬದಲಾವಣೆಗೆ ಅಸಲಿ ಕಾರಣವಾದರೂ ಏನು? ಸರಿ, ಈಗ ನಾವು ಒಬ್ಬ ಪತ್ತೆದಾರರ ಹಾಗೆ ಈ ಸೋಲಿನ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ಅಂಕಿಅಂಶ ಮತ್ತು ವಾಸ್ತವಾಂಶಗಳ ಬೆಳಕಿನಲ್ಲಿ ವಿಶ್ಲೇಷಣೆ ಮಾಡೋಣ. ಮೊದಲ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಕಾರಣ ಅಭ್ಯರ್ಥಿಯ ಆಯ್ಕೆ. ನೋಡಿ, ವರದಿಗಳು ಹೇಳುವ ಪ್ರಕಾರ ಬಿಜೆಪಿ ಅಭ್ಯರ್ಥಿಗೆ ಸ್ಥಳೀಯ ಮಟ್ಟದಲ್ಲಿ ಜನರ ಜೊತೆ ಅಷ್ಟೊಂದು ಬಲವಾದ ಸಂಪರ್ಕ ಇರಲಿಲ್ಲ. ಆದರೆ ಜೆಡಿಎಸ್ನಿಂದ ಗೆದ್ದ ಅಭ್ಯರ್ಥಿ ಇದೇ ಕ್ಷೇತ್ರದವರು, ಇದಕ್ಕೂ ಮುಂಚೆ ಬಿಜೆಪಿಯಲ್ಲೇ ಇದ್ದವರು. ಅವರಿಗೆ ಕ್ಷೇತ್ರದ ಪ್ರತಿ ಹಳ್ಳಿಯ ನಾಡಿಮಿಡಿತವೂ ಗೊತ್ತಿತ್ತು. ರಾಜಕೀಯದಲ್ಲಿ ಜನ ಕೊನೆಗೆ ನೋಡೋದು ನಮ್ಮ ಕಷ್ಟಕ್ಕೆ ಯಾರಾಗ್ತಾರೆ, ನಮ್ಮ ಮಾತನ್ನ ಯಾರು ಕೇಳ್ತಾರೆ ಅನ್ನೋದನ್ನೇ. ಆಂತರಿಕ ವರದಿಯ ಈ ಒಂದು ವಾಕ್ಯ ಇಡೀ ಸಮಸ್ಯೆಯನ್ನ ಹಿಡಿದಿಡುತ್ತೆ. ಸೋಲುತ್ತಿರುವ ಕುದುರೆಯನ್ನ ಬದಲಾಯಿಸಲೇಬೇಕು. ಅಭ್ಯರ್ಥಿ ಆಯ್ಕೆಯಲ್ಲಿ ಆದ ದೊಡ್ಡ ತಂತ್ರಗಾರಿಕೆಯ ಪ್ರಮಾದವನ್ನ ಇದು ನೇರವಾಗಿ ಬೊಟ್ಟು ಮಾಡಿ ತೋರಿಸುತ್ತೆ. ಇನ್ನು ಜನರ ಸಮಸ್ಯೆಗಳ ಕಡೆಗೆ ಬರೋಣ. ಮತದಾರರನ್ನ ಅತೀವಾಗಿ ಕಾಡುತ್ತಿದ್ದ 3 ಪ್ರಮುಖ ಸಮಸ್ಯೆಗಳು ಯಾವುವು? ಮೊದಲನೆಯದು ದಶಕಗಳಿಂದ ಪೂರ್ಣಗೊಳ್ಳದ ಅಣೆಕಟ್ಟು, ಅದರಿಂದ ಉಂಟಾದ ನೀರಾವರಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ. ಎರಡನೆಯದು ಹಳ್ಳಿಗಳನ್ನ ಮುಖ್ಯಪೇಟೆಯಿಂದ ಬೇರ್ಪಡಿಸುವ ಕಿತ್ತುಹೋದ ರಸ್ತೆಗಳು.
ಮತ್ತು ಮೂರನೆಯದು ಸ್ಥಳೀಯವಾಗಿ ಉದ್ಯೋಗವಿಲ್ಲದೆ ಕಂಗಾಲಾದ ಯುವಕರು. ಈ ದೈನಂದಿನ ಬವಣೆಗಳೇ ಅಂತಿಮವಾಗಿ ಮತಪೆಟ್ಟಿಗೆಯಲ್ಲಿ ಪ್ರತಿಧ್ವನಿಸಿದವು. ಹಾಗಾದರೆ ಒಂದು ಪಕ್ಷ ಹೀಗೆ ಜನರ ಮೂಲಭೂತ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದಾಗ ಮತ್ತೆ ಅವರ ವಿಶ್ವಾಸವನ್ನ ಗಳಿಸೋದು ಹೇಗೆ? ದತ್ತಾಂಶಗಳು, ಅಂಕಿಅಂಶಗಳು ಇದಕ್ಕೆ ಯಾವ ದಾರಿಯನ್ನ ತೋರಿಸಬಹುದು? ಮುಂದಿನ ಭಾಗ ಬಹಳ ಮುಖ್ಯ. ಯಾಕಂದ್ರೆ ನಾವು ಇಲ್ಲಿ ಕೇವಲ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ, ಬದಲಿಗೆ ದತ್ತಾಂಶ ಆಧಾರಿತ ಪರಿಹಾರಗಳ ಬಗ್ಗೆಯೂ ಚರ್ಚೆ ಮಾಡ್ತೀವಿ. ಜನರ ವಿಶ್ವಾಸವನ್ನ ಮತ್ತೆ ಗಳಿಸಲು ಒಂದು ಸ್ಪಷ್ಟವಾದ ನೀಲನಕ್ಷೆ ಇಲ್ಲಿದೆ. ಪರಿಹಾರಗಳು ಅತ್ಯಂತ ಸರಳವಾಗಿವೆ ಮತ್ತು ಜನರ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸ್ತವೆ. ನೋಡಿ, ರಸ್ತೆ ಸಂಪರ್ಕ ಸರಿಯಿಲ್ವಾ? ಮೊದಲು ಅದನ್ನ ಉನ್ನತೀಕರಿಸಿ. ನೀರಿನ ಸಮಸ್ಯೆ ಇದೆಯಾ? ದಶಕಗಳಿಂದ ಅರ್ಧಕ್ಕೆ ನಿಂತಿರೋ ಆ ಅಣೆಕಟ್ಟನ್ನ ಪೂರ್ಣಗೊಳಿಸಿ. ಯುವಕರಿಗೆ ಕೆಲಸ ಇಲ್ವಾ? ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿಸುವ ಕೇಂದ್ರವನ್ನ ಸ್ಥಾಪಿಸಿ. ಇವು ಕೇವಲ ಭರವಸೆಗಳಲ್ಲ, ಜನರ ನೋವಿಗೆ ನೇರವಾದ ಮದ್ದು. ಈ ಪರಿಹಾರಗಳನ್ನ ಕಾರ್ಯರೂಪಕ್ಕೆ ತರಲು ವರದಿಯೂ ಒಂದು ಸಮಗ್ರ ಕಾರ್ಯತಂತ್ರವನ್ನ ಮುಂದಿಡುತ್ತೆ. ಅದರ ಹೆಸರು ಚತುರ್ಮುಖ ಸಿದ್ಧಾಂತ, ಅಂದ್ರೆ 4 ಮುಖಗಳ ತಂತ್ರ. ಏನಿದು ಚತುರ್ಮುಖ ತಂತ್ರ? ಶಿವ ಅಂದ್ರೆ ವಿರೋಧಿಗಳ ಆಡಳಿತ ವೈಫಲ್ಯಗಳ ಮೇಲೆ ಆಕ್ರಮಣಕಾರಿ ನಿಲುವು ತಳೆಯುವುದು. ವಿಷ್ಣು ಅಂದ್ರೆ ರಸ್ತೆ, ನೀರು, ವಿದ್ಯುತ್ತಂತಹ ಮೂಲಭೂತ ಸೇವೆಗಳಲ್ಲಿ ಸ್ಥಿರತೆಯನ್ನು ನೀಡುವುದು. ಬ್ರಹ್ಮ ಅಂದ್ರೆ ಆಡಳಿತದಲ್ಲಿ ಹೊಸತನ, ಹೊಸ ತಂತ್ರಜ್ಞಾನವನ್ನ ತರುವುದು. ಮತ್ತು ದುರ್ಗಾ ಅಂದ್ರೆ ರೈತರು, ಮಹಿಳೆಯರು, ದುರ್ಬಲ ವರ್ಗದವರು ಹಿತಾಸಕ್ತಿಗಳನ್ನ ಕಾಪಾಡುವುದು. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಅಂಶ ಇದು. ರಾಷ್ಟ್ರಮಟ್ಟದ ದೊಡ್ಡ ದೊಡ್ಡ ಯೋಜನೆಗಳನ್ನ ಜನರ ಮುಂದಿಟ್ರೆ ಸಾಕಾಗಲ್ಲ. ಆ ಯೋಜನೆಗಳು ಪ್ರತಿ ಹಳ್ಳಿಯ, ಪ್ರತಿ ಬೂತ್ ಮಟ್ಟದ ಜನರ ನಿಜವಾದ ಸಮಸ್ಯೆಗೆ ಹೇಗೆ ಉತ್ತರ ಆಗುತ್ತೆ ಅಂತ ವಿವರಿಸಬೇಕು. ದೊಡ್ಡ ನೀತಿಗಳನ್ನ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಬದುಕಿಗೆ ಪ್ರಸ್ತುತವಾಗುವಂತೆ ಮಾಡಿದಾಗ ಮಾತ್ರ ರಾಜಕೀಯದಲ್ಲಿ ಗೆಲುವು ಸಾಧ್ಯ. ಕೊನೆಯದಾಗಿ ಹಗರಿಬೊಮ್ಮನಹಳ್ಳಿಯ ಈ ಕಥೆ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಚುನಾವಣೆಗಳು ಅಂದ್ರೆ ಕೇವಲ ದೊಡ್ಡ ನಾಯಕರ ವರ್ಚಸ್ಸಿನ ಮೇಲಿನ ಸ್ಪರ್ಧೆನೇ? ಅಥವಾ ನಮ್ಮ ನೆಲದ, ನಮ್ಮ ನೀರಿನ, ನಮ್ಮ ಬದುಕಿನ ಸಮಸ್ಯೆಗಳನ್ನ ಯಾರು ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಂಡು ಪರಿಹಾರ ಕೊಡುತ್ತಾರೆ ಅನ್ನೋದ್ರ ಮೇಲೆ ಜನ ನೀಡುವ ತೀರ್ಪೆ? ಬಹುಶಃ ಉತ್ತರ ನಮ್ಮೆಲ್ಲರಿಗೂ ಗೊತ್ತಿದೆ, ಅಲ್ವಾ?